ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಲಲಿತಾ ಲೇಡೀಸ್ ಟೈಲರ್. ಇವತ್ತಿನ ಟಾಪಿಕ್ ಬಂದು ನಾನು ಈಸಿ ಮೆಥಡಲ್ಲಿ ನಾರ್ಮಲ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು, ಪೈಪಿಂಗ್ ಏನು ಹಾಕದಿರ ಯಾವ ಥರ ಈಸಿಯಾಗಿ ಸ್ಟಿಚ್ ಮಾಡ್ಬೋದು, ಯಾವ ರೀತಿ ಫಿನಿಶಿಂಗ್ ಕೊಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬಿಗಿನರ್ಸಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಟಿಪ್ಸು ಟ್ರಿಕ್ಸು ಈಸಿ ಮೆಥಡಲ್ಲಿ ಬ್ಲೌಸನ್ನು ಯಾವ ರೀತಿ ಈಸಿಯಾಗಿ ಸ್ಟಿಚ್ ಮಾಡೋದು ಅನ್ನೋದನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪೈಪಿಂಗ್ ಮಾಡೋದು ಬರದೇ ಇರೋರು ಈಸಿಯಾಗಿ ಈ ಥರ ಸ್ಟಿಚ್ ಮಾಡ್ಕೋಬೋದು. ಈಸಿಯಾಗಿರುತ್ತೆ, ಆಮೇಲೆ ಬೇಗನೂ ಕೆಲಸ ಆಗುತ್ತೆ. ಲೇಸ್ ಬರುತ್ತೆ ಕೆಲವೊಂದು ಬ್ಲೌಸಸಲ್ಲಿ. ಲೇಸ್ ಬಂದಾಗ ಅದನ್ನು ಯಾವ ಥರ ನಾವು ರಿಮೂವ್ ಮಾಡಿ ಮತ್ತೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಇದರಲ್ಲಿ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಇದರಲ್ಲಿ ನಾನು ಎಮ್ಮಿಂಗ್ ಮಾಡೋದನ್ನು ತೋರಿಸಿದ್ದೀನಿ. ಎಮ್ಮಿಂಗ್ ಪಟ್ಟಿನ ಯಾವ ಥರ ಹೊಲ್ಕೋಬೋದು ಅಂತ. ಇದಕ್ಕೆ ಈ ಬ್ಲೌಸ್ಗೆ ನಾನು ಎಮ್ಮಿಂಗ್ ಮಾಡ್ತಾ ಇರೋದು. ನಾನು ಎಮ್ಮಿಂಗ್ ಮಾಡೋದನ್ನು ತೋರಿಸಿಲ್ಲ, ಅದೇ ಥರ ಪಟ್ಟಿ ಯಾವ ಥರ ಹೊಲ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ನೆಕ್ಸ್ಟು ಎಮ್ಮಿಂಗ್ ಮಾಡಿದ್ರೆ ಈ ಥರ ಮೇಲೆ ಸ್ಟಿಚ್ಚು ಹಾಕಿರೋದನ್ನು ಬಿಚ್ಚಿಬಿಟ್ರೆ ಅದು ಎಮ್ಮಿಂಗ್ ಆಗುತ್ತೆ. ಒಳಗಡೆ ಎಮ್ಮಿಂಗ್ ಮಾಡೋದು ಯಾವ ಥರ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದರಲ್ಲಿ ನಾರ್ಮಲ್ಲಾಗಿ ನಾವು ಪೈಪಿಂಗ್ ಹಾಕಿದ್ರೆ ಯಾವ ಥರ ಮೇನ್ ಕ್ಲಾತ್ ಮೇಲೆ ಲೈನಿಂಗ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಂಡು ಪಟ್ಟಿ ಥರ ಹೊಲ್ಕೊಂಡು ಯಾವ ಥರ ನಾವು ಅಟ್ಯಾಚ್ ಮಾಡಿಬಿಡ್ಬೋದು ಈಸಿಯಾಗಿ ಅನ್ನೋದನ್ನು ಇದರಲ್ಲಿ ತೋರಿಸಿದ್ದೀನಿ. ಬಿಗಿನರ್ಸು ಹೊಲಿಯೋವಾಗ ಕರೆಕ್ಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡೂ ಕಟ್ ಮಾಡ್ಕೊಂಬಿಟ್ರೆ ಹೊಲಿಯೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಕ್ಲಾತ್ ಜರುಗುತ್ತೆ. ಸಿಲ್ಕ್ ಕ್ಲಾತು, ಸಿಂಥೆಟಿಕ್ಕು ಇವೆಲ್ಲ ಜರುಗುತ್ತೆ. ಅದಕ್ಕೆ ಮೇನ್ ಕ್ಲಾತ್ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೋಬೇಕು. ಬಿಗಿನರ್ಸು ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ನೀಟಾಗಿ ಬರುತ್ತೆ. ಒಂದು ಸಲ ಐರನ್ ಬೇಕಿದ್ದರೆ ಮಾಡ್ಕೋಬೋದು. ಬಿಗಿನರ್ಸು ಬಟ್ಟೆನ ಸ್ಟಿಫಾಗಿ ಬರ್ತಾಯಿಲ್ಲ ನಮಗೆ ಹೊಲಿಯೋಕ್ಕೆ ಅನ್ನೋರು ಒಂದು ಸಲ ಐರನ್ ಮಾಡ್ಕೊಂಬಿಡಿ. ಲೈನಿಂಗ್ ಕ್ಲಾತು ಇದು ಮೇನ್ ಕ್ಲಾತ್ ಎರಡು ಜೋಡಿಸ್ಕೊಂಡು ಐರನ್ ಮಾಡ್ಕೊಂಬಿಟ್ರೆ ನೀಟಾಗಿ ಬರುತ್ತೆ. ಈ ಥರ ಲೇಸ್ ಬಂದಾಗ ಸಿಂಥೆಟಿಕಲ್ಲಿ ಕೆಲವೊಂದು ಸ್ಯಾರೀಸಲ್ಲಿ ಲೇಸ್ ಬಂದಾಗ ಅದನ್ನು ನಾವು ಹಾಗೇ ಸ್ಟಿಚ್ ಮಾಡಿಬಿಟ್ರೆ ಒಂದು ಸ್ಲೀವ್ಸಿಗೆ ಜಾಸ್ತಿ ಲೇಸ್ ಬರುತ್ತೆ, ಒಂದು ಸ್ಲೀವ್ಸ್ಗೆ ಕಡಿಮೆ ಲೇಸ್ ಬರುತ್ತೆ. ಆ ಥರ ಮಾಡಬಾರ್ದು. ನಾವು ಈ ಥರ ಲೇಸಸ್ ಬಂದಾಗ ಲೇಸಸ್ನ ರಿಮೂವ್ ಮಾಡಿಬಿಡ್ಬೇಕು. ಫಸ್ಟೇ ರಿಮೂವ್ ಮಾಡಿಬಿಟ್ಟು ಆಮೇಲೆ ನಾವು ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ಸ್ ಎಲ್ಲ ಇದಾದಮೇಲೆ ಅದನ್ನು ನಾನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ. ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ. ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸ್ಗಳಲ್ಲೂ ಇದೇ ಥರ ಕೆಲವೊಂದು ರೆಡಿಮೇಡ್ ಎಂಬ್ರಾಯ್ಡ್ರಿ ಕ್ಲಾತ್ ಬಂದರೆ ಇದೇ ಥರ ಆಗುತ್ತೆ. ಆವಾಗ ನಾವು ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ. ಲೇಸ್ ಇದ್ದರೆ ಮಾತ್ರ ರಿಮೂವ್ ಮಾಡ್ಬೋದು. ಆ ಥರ ಎಂಬ್ರಾಯ್ಡ್ರಿ ವರ್ಕ್ ಬಂದಾಗ ಯಾವ ಥರ ನಾವು ಅಟ್ಯಾಚ್ ಮಾಡ್ಕೋಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಲೇಸ್ ಬಂದರೆ ಯಾವ ಥರ ಮಾಡಬೇಕು, ಸ್ಲೀವ್ಸ್ ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ಗೆ ಮೇನ್ ಕ್ಲಾತ್ ಸಾಲದೇ ಇದ್ದಾಗ ನಾವು ಹಂಗೆ ಅಟ್ಯಾಚ್ ಮಾಡಬಾರ್ದು. ಆ ಕಡೆ ಈ ಕಡೆ ನಾವು ಕ್ಲಾತ್ನ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಸ್ಲೀವ್ಸನ್ನ ಹೊಲ್ಕೋಬೇಕು. ಒಂದೇ ಸಲ ಹಾಗೆ ಹೊಲಿದ್ಬಿಟ್ರೆ ಅದು ಫಿನಿಶಿಂಗ್ ನೀಟಾಗಿ ಬರಲ್ಲ. ಪೈಪಿಂಗ್ ಬದಲು ಇದರಲ್ಲಿ ನಾನು ಎಮ್ಮಿಂಗ್ ಹಾಕ್ತಾ ಇರೋದು. ಸೇಮ್ ಇದು ಕ್ರಾಸ್ ಪಟ್ಟಿ ತಗೊಂಡು ಅದನ್ನು ನಾವು ಪೈಪಿಂಗ್ ಯಾವ ಥರ ಹೊಲ್ಕೊತೀವೋ ಆ ಥರ ಮೈನ್ ಕ್ಲಾತಲ್ಲಿ ಕ್ರಾಸ್ ಪಟ್ಟಿ ತೊಗೋಬೇಕು. ಎಮ್ಮಿಂಗ್ ಆದರೆ ಮೈನ್ ಕ್ಲಾತಲ್ಲಿ ತೊಗೋಬಾರ್ದು, ಲೈನಿಂಗ್ ಕ್ಲಾತಲ್ಲಿ ತೊಗೋಬೇಕು. ಮೇನ್ ಕ್ಲಾತಲ್ಲಿ ತೊಗೋಬಾರ್ದು. ಲೈನಿಂಗ್ ಕ್ಲಾತಲ್ಲಿ ತೊಗೊಂಡು ಅದನ್ನು ಕ್ರಾಸ್ ಪಟ್ಟಿ ಕಟ್ ಮಾಡಿಕೊಂಡು ಅದನ್ನು ನಾವು ಪಟ್ಟಿ ಹೊಲ್ಕೊಂಡು ಆಮೇಲೆ ನಮಗೆ ಇದು ಸ್ಟಿಚಸ್ ಅಡ್ಜಸ್ಟ್ಮೆಂಟ್ ಇದಿರುತ್ತಲ್ಲ ಅದರಲ್ಲಿ ನಾವು 5ಕ್ಕೆ ಇಟ್ಕೋಬೇಕು. 5ಕ್ಕೆ ಇಟ್ಕೊಂಡ್ರೆ ಮೇಲ್ಗಡೆ ದೊಡ್ಡ ಸ್ಟಿಚ್ ಹಾಕಿದಾಗ ಒಳಗಡೆ ನಾವು ಎಮ್ಮಿಂಗ್ ಮಾಡಿದ್ಮೇಲೆ ಆ ದೊಡ್ಡ ಸ್ಟಿಚ್ಚನ್ನ ಬಿಚ್ಚಿಬಿಡಬೇಕು. ಆ ಥರ ನಾವು ಈ ಪಟ್ಟಿನ ಹೊಲ್ಕೊಂಡು ಮೇಲ್ಗಡೆ 5ಕ್ಕೆ ಇದು ಸ್ಟಿಚಿಂಗ್ ಸೆಟ್ಟಿಂಗ್ಸ್ ಇದರಲ್ಲಿ 5ಕ್ಕೆ ಇಟ್ಕೊಂಡು ದೊಡ್ಡ ಹೊಲಿಗೆ ಹಾಕ್ಕೋಬೇಕು. ಆಮೇಲೆ ಅದನ್ನು ಬಿಚ್ಚಿಬಿಡಬೇಕು. ಅದನ್ನು ನಾನು ಇದರಲ್ಲಿ ತೋರಿಸಿದ್ದೀನಿ ಎಲ್ಲಿ 5ಕ್ಕೆ ಇಟ್ಕೋಬೇಕು ಸೆಟ್ಟಿಂಗ್ಸ್ ಇದರಲ್ಲಿ ಅಂತ. 1, 2, 3, 4, 5 ಅಂತಿರುತ್ತೆ. ಫುಲ್ 5ಕ್ಕೆ ಇಟ್ಕೊಂಬಿಡಬೇಕು. 1, 2 ಅವೆಲ್ಲನೂ ಸ್ಟಿಚಿಂಗ್ಗೆ ಬರುತ್ತೆ. 5 ಆದರೆ ಎಮ್ಮಿಂಗ್ ಸ್ಟಿಚ್, ಅದು ಅಂದರೆ ಬಿಗ್ ಸ್ಟಿಚ್ ಅಂತ. ಅದನ್ನು ಇಟ್ಕೊಂಡು ಆದರೆ ನಾವು ಮೇಲ್ಗಡೆ ಕ್ಲಾತ್ಗೆ ನಾವು 5ಕ್ಕೆ ಇಟ್ಕೊಂಡು ಹಾಕ್ಕೊಂಡ್ರೆ ನಾವು ಆಮೇಲೆ ಅದನ್ನು ಬಿಚ್ಚಿಬಿಡ್ಬೇಕು. ಅದಕ್ಕೋಸ್ಕರ ಅದನ್ನು ಇಟ್ಕೊಂಡು ಅದನ್ನೇ ಆ ಥರ ಸ್ಟಿಚ್ಚೇ ಹಾಕ್ಬೇಕು. ಈ ಥರ ಎಮ್ಮಿಂಗ್ ಕ್ಲಾತ್ಸ್ಗೆ, ಎಮ್ಮಿಂಗ್ ಬ್ಲೌಸಸ್ಗೆ. ಕೆಲವರು ಇದರಲ್ಲೂ ಹಂಗೆ ಪೈಪಿಂಗ್ ಹಾಕ್ಬಿಡ್ತಾರೆ, ಆದರೆ ಆ ಥರ ಹಾಕಬಾರ್ದು. ಆ ಥರ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ನಾವು ಕಾಂಟ್ರಾಸ್ಟ್ ಕಲರ್ ಇದ್ದರೆ ಕಾಂಟ್ರಾಸ್ಟ್ ಕಲರ್ ಪೈಪಿಂಗ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ಕಾಂಟ್ರಾಸ್ಟ್ ಕಲರ್ ಇಲ್ಲದೇ ಇದ್ದಾಗ ಚೆನ್ನಾಗಿ ಕಾಣಲ್ಲ ಅಂತ ನಮ್ಗೆ ಅನ್ನಿಸ್ದಾಗ ಈ ಥರ ಎಮ್ಮಿಂಗ್ ಹಾಕ್ಕೊಂಬಿಟ್ರೆ
ಬೆಟರ್ ಚೆನ್ನಾಗಿರುತ್ತೆ, ಫಿನಿಶಿಂಗು ಚೆನ್ನಾಗಿರುತ್ತೆ. ಬಿಗಿನರ್ಸಿಗೆ ಪೈಪಿಂಗ್ ಹಾಕೋಕ್ಕೆ ಒಂದೇ ಸಮ ಪೈಪಿಂಗ್ ಬರೋದಿಲ್ಲ ಅನ್ನೋರು ಈ ಥರ ಎಮ್ಮಿಂಗ್ ಹಾಕ್ಕೊಳ್ಳಿ. ನಿಮಗೆ ತುಂಬ ಈಸಿ ಮೆಥಡಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಕಾಣುತ್ತೆ. ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇರಲ್ಲ. ಆರಾಮಾಗಿ ನೀವು ಇದನ್ನು ಹೊಲ್ಕೋಬೋದು. ಕಸ್ಟಮರ್ಸ್ಗೂ ಈ ಥರ ಹೊಲ್ಕೊಟ್ರೆ ಎಮ್ಮಿಂಗ್ ಮಾಡಿಬಿಟ್ಟು ನೀಟಾಗಿ ಐರನ್ ಮಾಡಿಬಿಟ್ರೆ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ನೋಡೋಕ್ಕೆ ಚೆನ್ನಾಗಿರುತ್ತೆ, ಫಿಟ್ಟಿಂಗ್ ಚೆನ್ನಾಗಿರುತ್ತೆ. ಈ ಥರ ಈ ಥರ ಎಮ್ಮಿಂಗ್ ಮಾಡಿರೋ ನೆಕ್ಕು ಸಹ ತುಂಬ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಬೆನ್ನಲ್ಲಿ. ಸ್ವಲ್ಪ ದಪ್ಪ ಇರೋವ್ರಿಗೂ ಚೆನ್ನಾಗಿ ಕಾಣುತ್ತೆ, ಸಣ್ಣ ಇರೋವ್ರಿಗೂ ಚೆನ್ನಾಗಿರುತ್ತೆ. ಇದೇ ಥರನೇ ಬೋಟಿಕ್ಸಲ್ಲೂ ಹೊಲಿಯೋದು. ಈ ಥರ ಸಿಲ್ಕ್ ಸ್ಯಾರೀಸ್ಗೆಲ್ಲ ಅವರು ಎಮ್ಮಿಂಗೇ ಹಾಕ್ತಾರೆ, ಯಾಕಂದರೆ ಪೈಪಿಂಗ್ ಹಾಕಲ್ಲ. ಮೇಯ್ನ್ ಪ್ರಾಬ್ಲಮ್ ಬಂದು ಪೈಪಿಂಗು ನೀಟಾಗಿ ಬರೋದಿಲ್ಲ, ಅದೇ ಮೇಯ್ನ್ ಪ್ರಾಬ್ಲಮ್ಮು. ಒಂದೇ ಸಮ ಪೈಪಿಂಗ್ ಬರಬೇಕು, ಒಂದು ಕಡೆ ಸಣ್ಣ ಒಂದು ಕಡೆ ದಪ್ಪ ಬರಬಾರ್ದು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಸಿಲ್ಕ್ ಸ್ಯಾರೀಸ್ಗೆ ಎಲ್ಲದಕ್ಕೂ ಈ ಥರ ಎಮ್ಮಿಂಗ್ ಹಾಕ್ತಾರೆ. ಎಮ್ಮಿಂಗ್ ಇದು ತುಂಬಾ ಫೇಮಸ್ಸು. ಆಮೇಲೆ ತುಂಬಾ ಇದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ಮಾಡೋದು ಎಮ್ಮಿಂಗೇ. ಪೈಪಿಂಗು ಅದು ಮಾಡ್ತಾರೆ, ಆದರೆ ಅಷ್ಟೊಂದು ಅದನ್ನು ಲೈಕ್ ಮಾಡಲ್ಲ. ಎಮ್ಮಿಂಗು ಆಲ್ಮೋಸ್ಟ್ ಎಲ್ಲ ಅಫಿಷಿಯಲ್ಸು, ಕಾಲೇಜ್ ಗರ್ಲ್ಸು, ಆಮೇಲೆ ಆಫೀಸ್ ವೇರ್ಗೆ ಎಲ್ಲರೂ ಈ ಥರ ಪೈಪಿಂಗಿಂತ ಈ ಥರ ಎಮ್ಮಿಂಗು ತುಂಬಾ ಇಷ್ಟಪಡ್ತಾರೆ. ಡೀಸೆಂಟಾಗಿ ಕಾಣುತ್ತೆ, ಯಾವುದೇ ರೀತಿಯಾದ ಓವರಾಗಿ ಕಾಣಲ್ಲ. ಅದಕ್ಕೋಸ್ಕರ ಇದನ್ನೇ ಇಷ್ಟಪಡೋದು ಎಲ್ಲರೂ. ಇದರಲ್ಲಿ ನಾವು ನೆಕ್ಕಿಗೆ ಮಾತ್ರನೇ ಎಮ್ಮಿಂಗ್ ಮಾಡಬೇಕಾಗಿರೋದು. ಬ್ಯಾಕ್ ಸೈಡು ಆಮೇಲೆ ಸ್ಲೀವ್ಸ್ಗೆ ಎಲ್ಲೂ ಎಮ್ಮಿಂಗ್ ಮಾಡೋಷ್ಟಿಲ್ಲ. ಅಲ್ಲೆಲ್ಲ ನಾವು ಮೊದಲೇ ಪಟ್ಟಿ ಹೊಲ್ಕೊಂಬಿಟ್ಟಿರ್ತೀವಿ. ಇನ್ವಿಸಿಬಲ್ ಪಟ್ಟಿ ಅಂದರೆ ಒಳಗಡೆಗೆ ಹೋಗಿರುತ್ತೆ ಪಟ್ಟಿ, ಮೇಲ್ಗಡೆ ಏನೂ ಕಾಣಲ್ಲ. ಮೇಲ್ಗಡೆ ಲಾಂಗ್ ಸ್ಟಿಚ್ ಹೇಳಿದ್ನಲ್ಲ, ಬಿಗ್ ಸ್ಟಿಚ್ ಹಾಕಿರ್ತೀವಿ, ಅದನ್ನು ಬಿಚ್ಚಿಬಿಡಬೇಕು. ಬ್ಲೌಸೆಲ್ಲ ಹೊಲ್ದಿದ್ದಾದಮೇಲೆ ಅದನ್ನು ಬಿಚ್ಚಿಬಿಟ್ಟು ನೀಟಾಗಿ ಐರನ್ ಮಾಡಿಬಿಟ್ಟು ಒಳಗಡೆ ಕಚ್ಚಾ ಕಾಣಿಸ್ದಿರ ಓವರ್ಲಾಕ್ ಮಾಡಿಬಿಡ್ಬೇಕು ನೀಟಾಗಿ. ಆವಾಗ ಡೀಸೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇದೇ ಥರ ಎಲ್ಲರೂ ಬ್ಲೌಸಸ್ನ ಸ್ಟಿಚ್ ಮಾಡೋದು. ಇದರಲ್ಲಿ ಫಿಟ್ಟಿಂಗೂ ತೋರಿಸಿದ್ದೀನಿ, ಯಾವ ಥರ ಸ್ಟ್ರೈಟ್ ಫಿಟ್ಟಿಂಗ್ ಬರಬೇಕು ಅಂತ ತೋರಿಸಿದ್ದೀನಿ. ಯಾವ ಥರ ನಾವು ಮೆಜರ್ಮೆಂಟ್ ತೊಗೋಬೇಕು ಬ್ಲೌಸಸಲ್ಲಿ. ಇದು ಅವ್ರು ಕೊಟ್ಟಿರ್ತಾರಲ್ಲ, ಆ ಬ್ಲೌಸ್ನ ನಾವು ಈ ಬ್ಲೌಸ್ಗೆ ಇದು ಮಾಡಿ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು, ಫ್ರಂಟು ಬ್ಯಾಕು ಆಮೇಲೆ ಸ್ಲೀವ್ಸಲ್ಲಿ, ಆರ್ಮ್ ಹೋಲ್ಸಲ್ಲಿ ಎಲ್ಲದರಲ್ಲಿ ಯಾವ ಥರ ತೊಗೊಂಡು ಫಿಟ್ಟಿಂಗ್ ಹಾಕೋದು ಅಂತ ತೋರಿಸಿದ್ದೀನಿ. ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಬಿಗಿನರ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇದೇ ಥರ ವೀಡಿಯೋಸ್ನ ನಾನು ಯಾವಾಗಲೂ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಬ್ಲೌಸಸ್ಸು, ಲೆಹೆಂಗಾಸು, ಘಾಗ್ರಾಸು, ಆಮೇಲೆ ಚಿಕ್ಕ ಮಕ್ಕಳ ಬಟ್ಟೆಗಳು ಎಲ್ಲನೂ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಹಾಕಿದ್ದೀನಿ. ಈ ಥರ ವೀಡಿಯೋಸು ನಿಮಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.